ಇವತ್ತಿನ ಟಾಪಿಕ್ ಬಂದ್ಬಿಟ್ಟು SSM ಸೈ ಸ್ಟೋನ್ ಮೇಸನರಿ. ಇದನ್ನ ಏನಕ್ಕೆ ಮಾಡಬೇಕು? ಈಗ ನಾವು ಫೌಂಡೇಶನ್ ತೆಗ್ದಿರ್ತೀವಿ, ಫೌಂಡೇಶನ್ ಹಾಕಿ ಫೂಟಿಂಗ್ ಹಾಕ್ತೀವಿ. ಫೂಟಿಂಗ್ ಕಾಂಕ್ರೀಟ್ ಹಾಕಾದ್ಮೇಲೆ ನಾವೇನು ಮಾಡ್ತೀವಿ, ಆ ಎಕ್ಸ್ಕವೇಟ್ ಅಂದರೆ ಮಣ್ಣು ತೆಗ್ದಿರ್ತೀವಲ್ಲ, ಆ ಮಣ್ಣನ್ನ ನಾವು ರೀಫಿಲ್ ಮಾಡ್ತೀವಿ. ರೀಫಿಲ್ ಮಾಡೋದ್ರಿಂದ ಅದು ಒರಿಜಿನಲ್ ಸ್ಟ್ರೆಂತ್ ಅನ್ನೋದು ಬರಲ್ಲ. ಆ ಒರಿಜಿನಲ್ ಸ್ಟ್ರೆಂತ್ ಬರಬೇಕು. ಈಗ ನೀವು ರೋಲರ್ ಯೂಸ್ ಮಾಡಿಕೊಂಡು ಮತ್ತೆ ಕಂಪ್ಯಾಕ್ಟ್ ಮಾಡಿದ್ರು ಕೂಡ ಒರಿಜಿನಲ್ ನಿಮಗೆ ಬರಬೇಕು ಅಂದರೂ ಅರೌಂಡ್ 3 to 4 months ಇಲ್ಲ 6 months ಅನ್ಕೊಂಡು ಆಗುತ್ತೆ. ಅದಕ್ಕೋಸ್ಕರ ಏನು ಅಂದರೆ ನಾವು ಅದಕ್ಕೆ ಆಲ್ಟರ್ನೇಟ್ ಆಗಿ ಏನು ಮಾಡಬೇಕು, ಸೈ ಸ್ಟೋನ್ ಮೇಸನರಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಲೋಡ್ ಏನು ಫೂಟಿಂಗ್ ಕಾಲಮಿಂದ ಫೂಟಿಂಗಿಗೆ ಬೀಳುತ್ತಲ್ಲ, ಆ ಲೋಡು ಆ ಪ್ಲಿಂತ್ ಬೀಮ್ ಮೇಲೆ ಬೀಳುತ್ತೆ. ಅದೇ SSM ಇಲ್ಲ ಅಂದರೆ ಆ ಪ್ಲಿಂತ್ ಬೀಮ್ ಮೇಲೆ ಬಿದ್ದಂತಹ ಲೋಡ್ ಏನಾಗುತ್ತೆ ಅಂದರೆ ಸೆಟಲ್ಮೆಂಟ್ ಕ್ರ್ಯಾಕ್ ಅನ್ನೋದು ಪ್ಲಿಂತ್ ಬೀಮಲ್ಲಿ ಬರುತ್ತೆ. ಯಾಕೆ ಆ್ಯಕ್ಚುಲಿ ಏನಾಗಬೇಕು ಅಂದರೆ ಈ ರೀತಿಯಾದಂಥ ಕ್ರ್ಯಾಕ್ ಬಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಸ್ಟ್ರಕ್ಚರ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಪ್ರಾಬ್ಲಮ್ನ ತಡೆಗಟ್ಟಬೇಕು ಅಂದರೆ ನಾವು ಸೈ ಸ್ಟೋನ್ ಮೇಸನರಿನ ಮಾಡಬೇಕು. ಈ ಸೈ ಸ್ಟೋನ್ ಮೇಸನರಿ ಅರೌಂಡ್ ಆ್ಯಕ್ಚುಲಿ ಸ್ಟ್ರಕ್ಚರಲ್ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ ಬಂದ್ಬಿಟ್ಟು 2 feet ಹೈಟ್ ಇರುತ್ತೆ. ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಲೋಡು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ನಮ್ಮ ಸ್ಟ್ರಕ್ಚರ್ ಕೂಡ ಸೇಫ್ ಆಗಿರುತ್ತೆ. ಇದು ಇವತ್ತಿನ ಒಂದು ಚಿಕ್ಕ ಮಾಹಿತಿ. ಅದೇ ರೀತಿ ಇನ್ನೂ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಸಿವಿಲ್ ನೋಮ್ಯಾಡ್ ಚಾನಲ್ನ ವಿಸಿಟ್ ಮಾಡಿ.